ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಖಂಡಿಸಿ ಬಿಜೆಪಿ ಪ್ರತಿಭಟನೆ ಮಾಡಿದೆ ಜೋರಾಗಿ. ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ರಾಜ್ಯ ಬಿಜೆಪಿ ಘಟಕ ಮಾಡ್ತಾ ಇದೆ. ಧರ್ಮದಂಗಲ್, ಬುರ್ಖಾ, ಹಿಜಾಬ್, ಹಲಾಲ್ ಬಿಟ್ಟುಬಿಟ್ಟು ಬೆಲೆ ಏರಿಕೆ ವಿರುದ್ಧವಾಗಿ ಧ್ವನಿ ಎತ್ತಿದ್ದಾರೆ. ತುಂಬ ಖುಷಿ ಸಂಗತಿ ಏನು ಅಂತ ಹೇಳಿದ್ರೆ, ಅಟ್ ಲಾಸ್ಟ್ ಇಟ್ ಸೀಮ್ಸ್ ಆಲ್ಮೋಸ್ಟ್ ಆಫ್ಟರ್ 10 years ಬಿಜೆಪಿ ಗೆಟಿಂಗ್ ಬ್ಯಾಕ್ ಟು ಪೀಪಲ್ಸ್ ಪ್ರಾಬ್ಲಮ್. ದೇ ಆರ್ ಅಟೆಂಡಿಂಗ್ ಪೀಪಲ್ಸ್ ಪ್ರಾಬ್ಲಮ್ ಅಂತ ಹೇಳಿ. ಅಂದರೆ ಸುಮಾರು 10 ವರ್ಷ ಆದ ಮೇಲೆ ರಾಜ್ಯ ಬಿ ಜೆ ಪಿ ನಾಯಕರು ಅಥವಾ ಕೇಂದ್ರದ ಬಿ ಜೆ ಪಿಯವರು ಇದಕ್ಕೆ ಪ್ರತಿಭಟನೆ ಮಾಡಿದರೆ ಮೊಟ್ಟ ಮೊದಲ ಬಾರಿಗೆ ಜನಗಳ ಸಮಸ್ಯೆಗೆ ವಾಪಸ್ ಬಂದರು ಅಂತ. ಜನಗಳಿಗೆ ಬೆಲೆ ಏರಿಕೆ ಆದರೆ ತೊಂದರೆ ಆಗುತ್ತೆ ನೋಡಿ. ಎಲ್ಲರೂ ಸಾಲ ಸೈಕಲ್ ತುಳಿತಾ ಇದ್ದಾರೆ. ಇದು ಬರೀ ಸೈಕಲ್, ಇದು ಬೆಂಗಳೂರಲ್ಲೇ ತುಳಿಬಾರ್ದು. ಇವರೆಲ್ಲ ಇಲ್ಲಿಂದ ತುಳ್ಕೊಂಡು ಎಲ್ಲಿಗೆ ಹೋಗ್ಬೇಕು ಹೇಳಿ? ಸೀದಾ ಡೆಲ್ಲಿಗೆ ಹೋಗ್ಬಿಡ್ಬೇಕು ಇವರು. ಇವರ ಜನಪರ ಕನ್ಸರ್ನ್ ನಿಜಾನೇ ಆದರೆ, ಜನಪರವಾಗಿ ಇವರಿರೋದೇ ನಿಜ ಆದರೆ, ಬೆಲೆ ಏರಿಕೆ ಆದಾಗ ಜನಗಳಿಗೆ ಸಮಸ್ಯೆ ಆಗ್ತಾ ಇದೆ ಎನ್ನುವ ಬಿಸಿ ಇವ್ರಿಗೆ ಅರ್ಥ ಆಗಿರೋದೇ ನಿಜವಾದರೆ, ಈ ಪ್ರತಿಭಟನೆ ಇದೆಯಲ್ಲ ವೆಲ್ಕಮ್ ಮಾಡಬೇಕೆಲ್ಲರು. ನಮ್ಮ ರಾಜ್ಯದ ಜನ ಮೊಟ್ಟ ಮೊದಲು ವೆಲ್ಕಮ್ ಮಾಡ್ತಾರೆ ಇದನ್ನು. ಏನಕ್ಕೆ? ಪೆಟ್ರೋಲ್ಗೆ ಬೆಲೆ ಜಾಸ್ತಿ ಮಾಡಿದ್ರು, ಡೀಸೆಲ್ಗೆ ಬೆಲೆ ಜಾಸ್ತಿ ಮಾಡಿದ್ರು, ಒಪ್ಕೊಳ್ಳೋಣ, ಅಗ್ರಿ. ಆದರೆ ಇದೇ ಜನ ಯಾವತ್ತಾದರೂ, ಇಷ್ಟು ಜನಗಳಲ್ಲಿ ನೀವು ಒಬ್ಬರನ್ನಾದರೂ ತೋರಿಸಿ ನಮಗೆ, ಆಫ್ಟರ್ 2014 2014ನೇ ಇಸ್ವಿ ಆದಮೇಲೆ ಇಷ್ಟು ಮುಖಗಳಲ್ಲಿ ಒಂದೇ ಒಂದು ಮುಖ, ಸಿಲಿಂಡರ್ ಬೆಲೆ 1000 ರೂಪಾಯಿ ಆಯಿತು. ಪೆಟ್ರೋಲ್ ಬೆಲೆ ಅವಾಗೆಲ್ಲ 70 ರೂಪಾಯಿ ಇತ್ತು. 70 ರೂಪಾಯಿ ಇತ್ತು ಪೆಟ್ರೋಲ್ ಬೆಲೆ, 105 ರೂಪಾಯಿ ಮಾಡಿಬಿಟ್ರು ಮೋದಿಯವರು. ಒಂದು ದಿನ ತೋರಿಸ್ಬಿಡಿ ಮುಖಗಳು ಮಾಡಿರೋದು. 47 ರೂಪಾಯಿ, 53 ರೂಪಾಯಿ, 57 ರೂಪಾಯಿ ಡೀಸೆಲ್ ಇತ್ತು. 95 ರೂಪಾಯಿ, 90 ರೂಪಾಯಿಗೆ ಬಂತಲ್ವಾ? ಒಂದು ದಿನ ಇವರು ಮಾಡಿದ್ದಿದ್ರೆ ಸಿಲಿಂಡರ್ ಬೆಲೆ 1100ವರೆಗೂ ಹೋಯ್ತು. 1000 ರೂಪಾಯಿಗೆ ಬಂತು. ಈಗೇನೋ 900 ರೂಪಾಯಿ ಒಳಗಡೆ ಬಂದಿರಬೇಕು. ಇರಲಿ ನೋಡಿ, ಇದು ಈ ಪ್ರತಿಭಟನೆಗೆ ನಮ್ಮ ಸ್ವಾಗತ. ಯಾಕಂತ ಹೇಳಿದ್ರೆ ಅಟ್ ಲಾಸ್ಟ್ ಇವ್ರಿಗೆ ಜನಗಳಿಗೆ ಸಮಸ್ಯೆ ಆಗುತ್ತೆ ಬೆಲೆ ಏರಿಕೆ ಅನ್ನೋದು, ಆ ಮಿನಿಮಮ್ಮು ವಿಚಾರ ಅರ್ಥ ಆಗಿದೆ ಅಂತ. ಧರ್ಮದಂಗಲ್ಲು, ಬುರ್ಖಾ, ಹಿಜಾಬ್, ಹಲಾಲ್ ಏನಕ್ಕೆ? ಅವತ್ತಿಗೆ ಇದನ್ನು ಯಾಕೆ ಮಾಡಿದ್ರೆ ಹೇಳಿ? ಇದನ್ನು ಮಾಡಿದ ಉದ್ದೇಶ ಏನು ಹಾಗಾದರೆ? ಈ ವಿಷಯ ಮರ್ಸಕ ಅನಿಸುತ್ತೆ. ಇಟ್ ಲುಕ್ಸ್ ಲೈಕ್ ಸೋ. ಧರ್ಮದಂಗಲ್ ವಿಚಾರ ತೆಗೆದ್ರು, ಬುರ್ಖಾ ವಿಚಾರ ತೆಗೆದ್ರು, ಹಿಜಾಬ್ ಅಂದರು, ಹಲಾಲ್ ಅಂದರು. ಅಟ್ ಲಾಸ್ಟ್ ರಾಜ್ಯ ಬಿ ಜೆ ಪಿ ನಾಯಕರು ಮೊಟ್ಟ ಮೊದಲ ಬಾರಿಗೆ ಸುಮಾರು 10 ವರ್ಷಗಳಾದ ಮೇಲೆ ಬೆಲೆ ಏರಿಕೆ ಬಗ್ಗೆ ಮಾತಾಡಿದ್ದಾರೆ. ನಾವು ಈ ಬೆಲೆ ಏರಿಕೆ ಮಾತಾಡ್ತಾ ಇದ್ವಿ, ನಮ್ಮೊಂದಿಗೆ ರಾಜ್ಯ ಬಿ ಜೆ ಪಿ ನಾಯಕರು ಕೈ ಜೋಡಿಸಿದ್ದಾರೆ ಅಂತ ಅರ್ಥ. ನಮ್ಮ ಮುಂದೆ ಕೈ ಜೋಡಿಸಿದ್ರಲ್ವೇ? ನಾವು ಕೂಡ ಇದೇ ಬೆಲೆ ಏರಿಕೆ ಬಗ್ಗೆ ನಿತ್ಯ ಮಾತಾಡಿದ್ದೀವಿ ನಾವು, ವಿತ್ ಪ್ರೂಫ್. ನಿಮಗೆ ಯುಕ್ರೇನ್ ಯುದ್ಧ ಆದಾಗ ನಿಮಗೆ ರಿಯಾಯಿತಿ ದರದಲ್ಲಿ ಪುಟಿನ್ ನಿಮಗೆ ಪೆಟ್ರೋಲ್ ಕೊಟ್ಟರು, ಡೀಸೆಲ್ ಕೊಟ್ಟರು, ಕಚ್ಚಾ ತೈಲ ಕೊಟ್ಟರು, ಗ್ಯಾಸ್ ಕೊಟ್ಟರು. ಜನಗಳಿಗೆ ಲಾಭ ಇಲ್ಲ. ಮತ್ತು ಅದೇ ಬೆಲೆನೇ ಕೋವಿಡ್ ಬಂದಿತ್ತು, $18 ಹೋಗಿಬಿಟ್ಟಿತ್ತು ಒಂದು ಬ್ಯಾರಲ್. $18 ಒಂದು ಬ್ಯಾರಲ್. ಆವಾಗಲೂ ಜನಗಳಿಗೆ ಯಾರಿಗೂ ನೀವು ಅದರದ್ದು ಲಾಭವನ್ನು ವರ್ಗಾವಣೆ ಮಾಡಲಿಲ್ಲ. ಅವತ್ತಿಗೂ ನಾವು ಮಾತಾಡಿದ್ದೀವಿ. $18ಗಿಂತ ಕಡಿಮೆ ಬಂದಿತ್ತು, ಅವತ್ತಿಗೂ ನೀವು ಕೊಡಲಿಲ್ಲ. ಸಂಗ್ರಹ ಮಾಡ್ಕೊಂಬಿಟ್ರಿ, ಇಂಡಿಯಾದಲ್ಲಿ ಕಡಿಮೆ ಬೆಲೆ ಸಿಕ್ತು ಅಂತ ಸಂಗ್ರಹ ಮಾಡಿದ್ರಿ. ವಿಶಾಖಪಟ್ಟಣಂ ಅಲ್ಲಿ ಇಲ್ಲಿ ದೊಡ್ಡ ದೊಡ್ಡ ತೈಲಾಗಾರಗಳವು ಸಂಗ್ರಹ ಮಾಡ್ಕೊಂಡ್ರಿ. ಏನೋ ಕಡಿಮೆ ಆಗುತ್ತೇನೋ, 50 ರೂಪಾಯಿ ಆಗುತ್ತೇನೋ ಪೆಟ್ರೋಲು, 70 ರೂಪಾಯಿ ಆಗುತ್ತೇನೋ, 60 ರೂಪಾಯಿಗೆ ಬರುತ್ತೇನೋ. ಜನ ಕಾದಿದ್ದು. ಸಿಲಿಂಡ್ರೆಲ್ಲೋ 400-500 ಮಾಡಿಬಿಡ್ತಾರೆ ಅಂದರೆ ಅವತ್ತಿಗೂ ಮಾತಾಡಲಿಲ್ಲ. ಸೈಕಲ್ ಹತ್ಕೊಂಡು ನಿಂತುಬಿಟ್ರಿ ಇವತ್ತು ಸಾಲಾಗಿ. ಎಲ್ರಿಗೂ ಸೈಕಲ್ ತುಳಿಯೋಕ್ಕೆ ಬರುತ್ತೆ. ಹೋಗ್ಬೇಕು ನೀವು. ಎಲ್ಲಿವರೆಗೂ ತುಳಿಬೇಕು ಗೊತ್ತಾ? ಇಲ್ಲಿವರೆಗೂ ರಾಜ್ಯ ಬಿ ಜೆ ಪಿ ನಾಯಕರು ಸೈಕಲ್ ತುಳಿಬೇಕಾಗಿರೋದು ಎಲ್ಲಿವರೆಗೂ ಹೇಳಿ? ಡೆಲ್ಲಿ ಪ್ರಧಾನಮಂತ್ರಿಗಳ ಮನೆಯವರೆಗೂ ತುಳಿಬೇಕು ನೀವು. ನೋಡಿ, ಇಲ್ಲಿರೋರು ಎಲ್ಲರೂ ಕೂಡ ಸೈಕಲ್ ಅಲ್ಲಿವರೆಗೂ ತುಳಿರಿ ನೀವು. ಏನಕ್ಕೆ ಹೇಳಿ? ನಿಮ್ಮ ಕನ್ಸರ್ನ್ ಏನು? ರಾಜ್ಯದಲ್ಲಿ ಒಂದು ಸರ್ಕಾರ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಜಾಸ್ತಿ ಮಾಡ್ತು ಅಂತ. ಇದ್ರ ಬಗ್ಗೆ ನಾವು ಮೊದಲು ಮಾತಾಡಿದ್ದೀವಿ. ಸರ್ಕಾರ ಯಾರ್ದಾದರೂ ಇರಲಿ, ನಿಮ್ಮ ವಿಚಾರ ಬೆಲೆ ಏರಿಕೆನೇ ಆದರೆ ರಾಜ್ಯದ ಪಾಲು ಇಷ್ಟಿದೆ, ರಾಷ್ಟ್ರದ ಪಾಲು ಇಷ್ಟಿದೆ, ಕೇಂದ್ರದ ಪಾಲು ಇಷ್ಟಿದೆ ಅಲ್ವಾ? ನೀವು ಪ್ರತಿಭಟನೆ ಮಾಡಿ ನೋಡೋಣ. ಎಲ್ಲಿ ಹೋದರು? ಶೋಭಾ ಕರಂದ್ಲಾಜೆ ಅವರು ಇಲ್ವಾ ಇಲ್ಲಿ? ಇಲ್ವಾ ಅವರು? ಸ್ವಲ್ಪ ಸರಿಯಾಗಿ ನೋಡಿ, ಫುಲ್ ಫ್ರೇಮ್ ತೋರಿಸ್ರಪ್ಪ. ಅದು ಶೋಭಾ ಕರಂದ್ಲಾಜೆ ಅವರು. ಸ್ಮೃತಿ ಇರಾನಿಯವರು ಏನಾದರೂ ಬಂದ್ರೆ ನೋಡ್ರಪ್ಪ. ಸ್ಮೃತಿ ಇರಾನಿಯವರೇ ಇದ್ದೀರಾ? ಇಲ್ವಾ? ಸ್ಮೃತಿ ಇರಾನಿಯವರು ಇಲ್ವಾ ಇಲ್ಲಿ? ಶೋಭಾ ಕರಂದ್ಲಾಜೆ ಅವರೇ ಇದ್ದೀರಾ? ಇಲ್ಲ ಅಲ್ಲ. ಯಾಕೆ ಹೇಳ್ತಿದ್ದೀವಿ ಇದು ಅಂತ ಹೇಳಿದ್ರೆ, ಇದೇ ಶೋಭಾ ಕರಂದ್ಲಾಜೆಯವರು, ಇದೇ ಸ್ಮೃತಿ ಇರಾನಿಯವರು ಡೆಲ್ಲಿಯಲ್ಲಿ ಕೂತ್ಕೊಂಡು 2014ಕ್ಕಿಂತ ಮುಂಚೆ ತಲೆ ಮೇಲೆ ಸಿಲಿಂಡರ್ ಹೊತ್ಕೊಂಡು ಪ್ರತಿಭಟನೆ ಮಾಡಿದ್ದು. ಏನಕ್ಕೆ ಹೇಳಿ? ಸಿಲಿಂಡರ್ ಬೆಲೆ 416 ರೂಪಾಯಿ ಆಗಿಬಿಡ್ತು, 422 ಆಗಿಬಿಡ್ತು ಅಂತ. ಸ್ಮೃತಿ ಇರಾನಿ, ಶೋಭಾ ಕರಂದ್ಲಾಜೆಯವರು. ಆಮೇಲೆ 1000 ರೂಪಾಯಿ ಆಯ್ತು ರೀ. 1000 ದಾಟ್ಬಿಟ್ರು ಇದೇ ಸ್ಮೃತಿ ಇರಾನಿ. ಪಾಪ ಸೋತ್ ಮನೇಲಿರ್ಬೇಕೀಗ, ರೆಸ್ಟ್ ತೊಗೋತಾ ಇರಬೇಕು. ಇರಲಿ. ಈ ಕಡೆ ಶೋಭಾ ಕರಂದ್ಲಾಜೆ ಅವರು ಗೆದ್ದಿದ್ದಾರೆ, ಬಂದಿಲ್ಲ ಪಾಪ ಬೆಲೆ ಏರಿಕೆ ವಿಚಾರಕ್ಕೆ ಬಂದಿಲ್ಲ. ಎತ್ತಬೇಕಲ್ವೇ ದನಿ? ಬೆಲೆ ಏರಿಕೆಯ ನಿಮ್ಮ ಕನ್ಸರ್ನ್ ನಿಜ ಆದರೆ ಮೊಟ್ಟ ಮೊದಲಿಗೆ ರಾಷ್ಟ್ರದ್ದಕ್ಕೂ ಪ್ರತಿಭಟಿಸಿ, ರಾಜ್ಯಕ್ಕೂ ಪ್ರತಿಭಟಿಸಿ. ಈ ಒಂದು ವಿಚಾರದಲ್ಲಿ ನಮ್ಮ ಸಹಮತ ನಿಮಗಿದೆ.
ಈಗ ರಾಜ್ಯದ ಬಂದಾಗ ನಿಮ್ಮ ಸರ್ಕಾರ ಇದ್ದಾಗ ನಿಮ್ಮ ಪಕ್ಷ ಇದ್ದಾಗ ನೀವೊಂದು ಮಾಡೋದಾದರೆ ಅವತ್ತಿಗೆಲ್ಲ ಹಲಾಲು, ಹಿಜಾಬು, ಬುರ್ಕಾ, ಕಲ್ಲಂಗಡಿ ಹಣ್ಣು, ಸಂತೆ, ಜಾತ್ರೆ, ರಥೋತ್ಸವ, ವ್ಯಾಪಾರ. ಇದು ಅದ್ಯಾರೋ ಇದು ಹಲಾಲು ಶುರು ಮಾಡಿದ್ದು, ಹಿಜಾಬ್ ಶುರು ಮಾಡಿದ್ರಲ್ಲ, ಹಿಜಾಬ್ ಶುರು ಮಾಡಿದಾಗ ಪಾಪ ಅವ್ರಿಗೆ ಟಿಕೆಟೇ ಕೊಡಲಿಲ್ಲ ಈ ಪಾರ್ಟಿಯಿಂದನೂ ಬಾಯ್ಕಾಟ್ ಅವರು, ಅಂದರೆ ಬ್ಯಾನ್ ಮಾಡಿಬಿಟ್ರು ಅವ್ರನ್ನ, ಆಚೆ ಹೋಗಿ ನೀನು ಅಂತ ಹೇಳಿ ಕಳಿಸೇ ಬಿಟ್ರು. ರಘುಪತಿ ಭಟ್ ಅಂತ ಏನೋ ಇರಬೇಕು ಅವ್ರ ಹೆಸರು. ಇದನ್ನು ಶುರು ಮಾಡಿದವರು ಅವರು ಅಲ್ವೇ? ಇಲ್ಲಿದ್ದಾರೆ ಇವತ್ತಿಗೆ ರಘುಪತಿ ಭಟ್ರು. ಅವತ್ತಿಗೆ ಬೆಲೆ ಏರಿಕೆ ಆಗಿರಲಿಲ್ಲ, ಅವತ್ತಿಗೆ ಅನ್ಯಾಯ ಆಗಿರಲಿಲ್ಲ. ಏನವತ್ತು ಇದೇ ವಿಷಯ ರೀ, ಬೆಳಗ್ಗೆ ಎದ್ದರೆ ಇದೇ ವಿಷಯ ಹಲಾಲು. ನಿಮ್ಗೆ ಯುಗಾದಿ ಹಬ್ಬದ ದಿನ ಇಡೀ ದಿನ ಕವರ್ ಮಾಡಿರೋದೇನು ಹೇಳಿ? ಮಾಂಸದ ಅಂಗಡಿ. ಇಲ್ಲಿ ಹಲಾಲ್ದು ತೊಗೋತಾ ಇದ್ದಾರಾ, ಜಟ್ಕಾ ಕಟ್ಟು ತೊಗೋತಾ ಇದ್ದಾರಾ ಅಂತ. ಅವತ್ತಿಗೆ ಅದೇ ಸುದ್ದಿ ನೋಡಿ. ಇಷ್ಟು ಜನ ಸೈಕಲ್ ಮೇಲೆ ಬಂದು ಕೂತ್ರಲ್ಲ, ಖುಷಿ ಆಯ್ತು ರೀ. ಯಾರೆಲ್ಲ ಈ ಸೈಕಲ್ ತುಳಿತಾ ಇದ್ದೀರೋ ಇವತ್ತು ಎಲ್ಲ ನಾಯಕರ ಬಗ್ಗೆ ಖುಷಿ ಸಂಗತಿ. ಅಟ್ ಲಾಸ್ಟ್ ನಿಮಗೆ ಜನಗಳ ಬವಣೆ ಅರ್ಥ ಆಯಿತು ಅಂತ. ₹1 ₹2 ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆದರೆ ಜನಗಳ ಬವಣೆ ಏನಾಗುತ್ತೆ ಅಂತ ನಿಮ್ಗೆ ಅರ್ಥ ಆಗಿದೆಯಲ್ಲ. 10 ವರ್ಷಗಳ ಅಂಧಕಾರದಿಂದ ಇಷ್ಟು ದೊಡ್ಡ ನಾಯಕ ಸಮೂಹ ನೀವು ಆಚೆ ಬಂದ್ರಲ್ಲಪ್ಪ. ಥ್ಯಾಂಕ್ ಯು ಎಲ್ಲರಿಗೂ ಕೂಡ. ಫ್ರೀಡಮ್ ಪಾರ್ಕಲ್ಲಿ BJPಗರು ಮಾಡಿರ್ತಕ್ಕಂಥ ಪ್ರತಿಭಟನೆ ಇದು. BJP ಕಚೇರಿಯಿಂದ ವಿಧಾನಸೌಧದವರೆಗೂ ಕೂಡ ಸೈಕಲ್ ಜಾಥಾ ಮಾಡಿದ್ರು. ಬೇರೆಲ್ಲ ವಿಷಯ ಬಿಟ್ಟುಬಿಟ್ಟು ಬೆಲೆ ಏರಿಕೆ ವಿರುದ್ಧ ಬಂದ್ರಲ್ಲ, ಥ್ಯಾಂಕ್ ಯು. ಈ ಥರ ಪ್ರತಿಭಟನೆ ಮಾಡಿ ನಿಮ್ಮ ಜಾಥಾ ರಾಜ್ಯದಲ್ಲಿ ಮಾತ್ರ ಸುತ್ತಬಾರದು, ಇದು ರಾಷ್ಟ್ರಕ್ಕೂ ಅರ್ಹವಾಗಿರುವಂತಹ, ಕೇಂದ್ರಕ್ಕೂ ಅರ್ಹವಾಗಿರುವಂಥ ನಿಮ್ಮ ಜಾಥಾ ಇದೇ ಥರ ಕಂಟಿನ್ಯೂ ಆಗಲಿ. ಎಲ್ಲರೂ ತುಳಿರಿ ಸೈಕಲ್ ಜೋರಾಗಿ.